ಪ್ರಿಯ ದೇವಜನವೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಆ ಪ್ರಾರ್ಥನೆ ಸಮುದ್ರದಿಂದ ಏನ್ ತಗೊಂಡು ಹೋಗ್ತಾ ಇದೆ ಗೊತ್ತಾ? ಒಂದು ಮೋಡವನ್ನು ತೆಗೆದುಕೊಂಡು ಹೋಗ್ತಾ ಇದೆ. ಅಂಗೈಯಷ್ಟು ಚಿಕ್ಕ ಮೋಡ ಏರಿ ಹೋಗ್ತಾ ಇದೆ ಅಂತ ಆಕಾಶದ ಕಡೆಗೆ. ಒಂದು ಪ್ರತ್ಯಕ್ಷತೆ ತರ್ತಾ ಇದೆ, ನೆನ್ಪು ಮಾಡ್ಕೊಳ್ರಿ, ನೆನಪಲ್ಲಿ ಇಟ್ಕೊಳ್ರಿ. ಒಂದು ಪ್ರತ್ಯಕ್ಷತೆ ಕೊಡ್ತಾ ಇದೆ ನಮಗೆ. ಮೋಡ ಎಲ್ಲಿ ಉಂಟಾಗೋದು, ಕ್ರಿಯೇಟ್ ಆಗೋದು ಎಲ್ಲಿ? ಸಮುದ್ರದ ಮೇಲೆ. ಎಲ್ಲಿ ಆಗೋದು? ನೀರಿನ ಕಡೆ. ಎಲ್ಲಿ ಆಗ್ತಾ ಇತ್ತು ಅದು? ನೀರಿನ ಕಡೆ. ಅರ್ಥ ಆಯ್ತಾ ನಿಮಗೆ? ಎಲ್ಲಿ ಆಗ್ತಾ ಇದೆ ಅದು? ನೀರಿನ ಕಡೆ. ಅಲ್ಲಿಂದ ಅದು ಹೋಗಿ ಪ್ರಾರ್ಥನೆ ಮಾಡಿದಾಗ ಅಲ್ಲಿಂದ ಒಂದು ಮೋಡ ಏರಿ ಹೋಗ್ತಾ ಇದೆ. ಆ ಮೋಡ ಏರಿ ಹೋಗ್ಬೇಕಂದ್ರೆ ಯಾರದಕ್ಕೆ ಆಜ್ಞೆ ಮಾಡಿದ್ದು? ವಾತಾವರಣ ಇಲ್ಲ ಅಲ್ಲಿ. 3 ವರ್ಷ 6 ತಿಂಗಳು ಏರಿ ಹೋಗಿಲ್ಲ. ಈತನ ಹೋಗಿ ಅಲ್ಲಿ ಏನ್ ಮಾಡ್ತಾನೆ ಗೊತ್ತಾ? ಎಬ್ಬಿಸ್ತಾ ಇದ್ದಾನೆ. ಮೋಡವನ್ನ ಏನ್ ಮಾಡ್ತಾ ಇದ್ದಾನೆ? ಎಬ್ಬಿಸ್ತಾ ಇದ್ದಾನೆ. ಪರಲೋಕದ ದೇವದೂತರ ಕರ್ದ, ಕಮಾಟಿ ಮಾಡ್ಲೇಬೇಕು 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 ಮಾಡ್ಲೇಬೇಕಂತ ಆ ದೇವದೂತರೆಲ್ಲ ಫೈಟ್ ಮಾಡಿ ಮೋಡವನ್ನು ಮೇಲೆ ಏರಿಸ್ತಾ ಇದ್ದಾರೆ. ಎಷ್ಟು ಮಂದಿಗೆ ಅರ್ಥ ಆಗ್ತದೆ ನಿಮಗೆ? ಮೋಡ ಇಲ್ಲದ ಕಡೆಗೆ ಪ್ರಾರ್ಥನೆಯಿಂದ ಮೋಡವನ್ನೇ ಕ್ರಿಯೇಟ್ ಮಾಡಿಬಿಟ್ಟ ಎಲಿಯ. ಇವತ್ತು ನಿನಗೇನು ಇಲ್ಲೋ ಎಲ್ಲವನ್ನು ಸೃಷ್ಟಿ ಮಾಡಿಕೊಳ್ಬಹುದಲ್ಲಿ, ಎಲ್ಲವನ್ನು ಸೃಷ್ಟಿ ಮಾಡ್ಕೊಳ್ಬಹುದು. ಒಂದ್ ವೇಳೆ ಬಡತನದಲ್ಲಿ ಇದೆಯಾ, ಐಶ್ವರ್ಯವನ್ನು ಸೃಷ್ಟಿ ಮಾಡು. ರೋಗ ಇದೆಯಾ, ಆರೋಗ್ಯವನ್ನು ಸೃಷ್ಟಿ ಮಾಡು. ಕೊರತೆ ಇದೆಯಾ, ಸಮೃದ್ಧಿಯನ್ನು ಸೃಷ್ಟಿ ಮಾಡು. ಏನು ಇಲ್ವೋ ಅಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡು. ಅದೇ ನಾನು ಮಾಡೋದು, ನೀವು ಕೂಡ ಅದೇ ಮಾಡ್ಕೊಂಡು ದೊಡ್ಡ ಸಕ್ಸಸ್ಫುಲ್ ಲೈಫ್ ಆಗಿರ್ಬೇಕು. ಎಷ್ಟು ಮಂದಿಗೆ ಅರ್ಥ? ಸೇಮ್ ನಾನು ಕೂಡ ಹಂಗೆ ಮಾಡೋದು. ನಾನು ಏನ್ ಇರಲ್ಲ ಅಲ್ಲಿ ಎಲ್ಲ ಸೃಷ್ಟಿ ಮಾಡ್ಕೊಳ್ತೀನಿ. ನನಗೆ ಬೇಕಾದನ್ನ ಏನ್ ಮಾಡ್ತೇನೆ? ಸೃಷ್ಟಿ. ಇವತ್ತು ಇನ್ನೂ ಬಹಳ ಸೃಷ್ಟಿ ಮಾಡೋವಿದೆ, ಅನೇಕ ಮಾಡ್ತಾ ಇದ್ದೇನೆ, ಇನ್ನೂ ಬಹಳ ಇದೆ ಮಾಡ್ಕೊಳ್ಳೋದು. ಗೆಟ್ ರೆಡಿ, ಮುಂಬರುವ ದಿನಗಳೆಲ್ಲ ಮಾಡಿ ತೋರಿಸ್ತೀನಿ ನಾನು. ಹಲ್ಲೆಲೂಯಾ. ಎಲ್ಲವನ್ನು ಮಾಡಿ ತೋರಿಸ್ತೇನೆ. ಓಕೆನಾ? ಏಲಿಯಾ ಕೂಡ ಅದನ್ನೇ ಮಾಡಿದ್ದು. ಇವತ್ತು ನಾವು ಕೂಡ, ನೀವು ಕೂಡ ಏನ್ ಮಾಡ್ಬೇಕು? ಅದನ್ನೇ ಮಾಡ್ಬೇಕು. ಹೌದಾ? ಮೋಡವನ್ನು ಇದನ್ನ ಏನ್ ಮಾಡ್ತಾನೆ ಗೊತ್ತಾ? ಕದಲಿಸ್ತಾ ಇದ್ದಾನೆ. ನೀನು ಗಂಡನ ಕೂಡ ಏನ್ ಮಾಡ್ಬೋದು? ನೀನು ಬದಲಾಯಿಸಬಹುದು. ಪರಿಸ್ಥಿತಿಗಳನ್ನ ಏನ್ ಮಾಡ್ಕೋಬಹುದು? ಸ್ಥಿತಿಗತಿಗಳನ್ನ, ರೋಗ, ಬಡತನ ಎಲ್ಲವನ್ನು ಬದಲಾಯಿಸಬಹುದು. ಹೇಳಿ, ಎಲ್ಲವನ್ನು ಬದಲಾಯಿಸಬಹುದು. ಅದಕ್ಕೆ ಹೇಳುದು, ನಾನು ಇದ್ದಾಗಿರಲ್ಲ, ನಾನು ಬದಲಾಗ್ತಾ ಇದ್ದೇನೆ. ಅರ್ಥ ಆಗ್ತದೆ ನಿಮಗೆ? ಅಂತ ಅಧಿಕಾರ, ಅಂತ ಟ್ಯಾಲೆಂಟ್ ದೇವರು ನಮಗೆ ಇಟ್ಟಿದ್ದಾನೆ. ಅಷ್ಟು ಟ್ಯಾಲೆಂಟ್ ಇಟ್ಟಿದ್ದಾನೆ ಗೊತ್ತಾ ನಮ್ಮ ದೇವರು. ನೋಡಿ, ಮೋಡವನ್ನೇ ಕದಲಿಸ್ತಾ ಇದ್ದಾನೆ. ಏಲಿ ಇಲ್ಲಿಂದ ಏರಿಸ್ತಾ ಇದ್ದಾನೆ ಅಂತ. 3 ವರ್ಷ 6 ತಿಂಗಳು ಏರ್ಲಾರ್ದು ಏಲಿಯ ಪ್ರಾರ್ಥನೆ ಮಾಡುವಾಗ ಅದು ಏರಿ ಹೋಯ್ತು. ನಿಮ್ಮ ತಾತ ಮುತ್ತಾತನಿಂದ ಬಂದಂತ ಶಾಪಗಳು ಒಂದೇ ದಿನ ಬ್ರೇಕ್ ಆಗ್ತಾ ಇರ್ಬೇಕು. ತಾತ ಮುತ್ತಾತ ಬಂದಂತ ಶಾಪ ಏನಾಗಬೇಕು? ಬ್ರೇಕ್. ತಾತ ಮುತ್ತಾತನಿಂದ ಬಂದಂತ ಬಡತನ ಬ್ರೇಕ್ ಆಗ್ಬೇಕು. ಅಲ್ಲಿ ರೋಗಗಳು ಬ್ರೇಕ್ ಆಗ್ಬೇಕು, ಮರಣಗಳು ಬ್ರೇಕ್ ಆಗಿ ಎಲ್ಲವೂ ಬ್ರೇಕ್ ಆಗ್ಬಿಡ್ಬೇಕು. ಹೇಳಿ, ನ್ಯೂ ಲೈಫ್ ಅಂತ ಹೇಳ್ರಿ. ಹೊಸ ಜೀವನ ಆರಂಭ ಮಾಡ್ತಾ ಇದ್ದೀವಿ ನಾವೆಲ್ಲ. ಅರ್ಥ ಆಯ್ತಾ ನಿಮಗೆ? ಅದು ಅಷ್ಟೊಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾನೆ ಗೊತ್ತಾ ನಮಗೆ ದೇವರು. ಓಕೆನಾ? ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಇದೆ ರೀ. ರೀ ಅಂತ ಹೇಳ್ರಿ, ಅಷ್ಟೊಂದು ಶಕ್ತಿ ಇದೆ. ಓಕೆನಾ? ಹೇಳಿ, ಎಲ್ಲರ ಮನಸ್ಸು ಬದಲಾಯಿಸುತ್ತಂತೇಳಿ. ಪ್ರೇಯರ್ ಮಾಡು, ಮನಸ್ಸುಗಳನ್ನ ಬದಲಾಯಿಸುತ್ತೆ. ಪ್ರೇಯರ್ ಮಾಡು, ವಾತಾವರಣಗಳ ಬದಲಾಯಿಸುತ್ತೆ. ಪ್ರೇಯರ್ ಮಾಡು, ಎಲ್ಲವನ್ನು ಬದಲಾಯಿಸುತ್ತೆ. ಓಕೆನಾ? ಊಟ ಮಾಡ್ತಾ ಇದ್ದಾನೆ. ಏನು ಬರ್ತದೇನೋ ಮಳೆ, ಇವನು ಯಾರೋ ಏರಿಯಾ ಬಂದು ಹೇಳುತ್ತಾ ಇದ್ದಾನೆ. ಏನೋ ಟೈಮ್ ಆಯ್ತು, ಏನಾಯ್ತು, ಎಲ್ಲ ಆಯ್ತು, ಮಳೆನೇ ಬಂದಿಲ್ಲ. ಇವಾಗ ಮತ್ತೆ ಯಾರನ್ನ ಕಳಿಸಿದ್ದಾನೆ? ಸೇವಕನ ಕಳಿಸಿದ್ದಾನೆ. ಹೋಗು, ನೀನು ಹೋಗು, ಬೇಗ ಹೋಗು. ಆಹಾಬನಲ್ಲಿ ಊಟ ಮಾಡ್ತಾ ಇದ್ದಾನೆ. ಅವ್ನಿಗೆ ಹೋಗಿ ಹೇಳು, ರಥವನ್ನು ಹತ್ಸ್ಕೊಂಡು ಏನ್ ಮಾಡ್ಬೇಕು, ನೀನು ಬೇಗನೆ ಇಳಿದು ಹೋಗು ಅಂತದ. ನೆಕ್ಸ್ಟ್ ಮುಂದೆ ಹೋದ. ಹೇಳಿ, ತುಸು ಹೊತ್ತಿನಲ್ಲೇ. ಯಾವಾಗಂತೆ? ತುಸು ಹೊತ್ತು ಅಂದ್ರೆ ಸ್ವಲ್ಪ ಟೈಮಲ್ಲಿ. ಹೇಳಿ, ಸ್ವಲ್ಪ ಟೈಮಲ್ಲೇ ಏನಾಯ್ತು? ಸ್ವಲ್ಪ ಟೈಮಲ್ಲೇ, ತುಸು ಹೊತ್ತಿನಲ್ಲೇ ಆಕಾಶವು ಮೋಡ ಗಾಳಿಗಳಿಂದ ಕಪ್ಪಾಗಿ ದೊಡ್ಡ ಮಳೆಯು ಪ್ರಾರಂಭವಾಯಿತು. ಏನ್ ಬಂದ್ಬಿಡ್ತಂತೆ ನೋಡಿ. ಫಸ್ಟ್ ನಾವು ಓದಿದ್ವಿ, ಏಲಿಯಾ ಏನು ಶಬ್ದ ಕೇಳಿದಂತೆ? ದೊಡ್ಡ ಮಳೆಯ ಶಬ್ದ ಕೇಳಿದಂತೆ.
ಆ ಪ್ರಾಸೆಸಿಂಗ್ ಅಲ್ಲಿ ಏನೆಲ್ಲ ಆಯ್ತು ನಿಮಗೆ ಓದಿಸಿ ತಿಳಿಸಿದೆ, ಹೌದಾ? ಚಿಕ್ಕ ಕೈ ಮೋಡ ಹೋಯ್ತಂತೆ, ತುಸು ಹೊತ್ತಿನಲ್ಲೇ ಅಲ್ಲಿ ಏನಾಯ್ತಂತೆ, ಮೋಡ ಕಪ್ಪಾಗಿ ತುಂಬಿ ಬಿರುಗಾಳಿ ಗಾಳಿ ಎಲ್ಲ ದೊಡ್ಡ ಮಳೆನೆ ಬಂದ್ಬಿಡ್ತಂತೆ. ಏಲಿಯ ನೋಡಿದ್ದು ಆಗ್ತಾ ಇದೆ ಇಲ್ಲ ಇವಾಗ ಅಲ್ಲಿ? ಇವಾಗ ನೀವು ನೋಡೋದು ಮುಂದಿನ ದಿನಗಳಲ್ಲಿ ಆಗುತ್ತೆ. ನೀವು ಏನ್ ನೋಡಲ್ಲ ಅದಕ್ಕೆ ಏನಾಗಲ್ಲ. ಹೇಳಿ, ಏನ್ ನೋಡಲ್ಲ ಏನಾಗಲ್ಲ. ಬರೇ ಸಾಲ ನೋಡ್ತೀರಿ, ಬರೇ ಸಾಲ ಆತದೆ. ಬರೇ ರೋಗ ನೋಡ್ತೀರಿ, ಬರೇ ಭಯ ನೋಡ್ತೀರಿ, ಅದೇ ಆಗಲ್ಲ. ಇವತ್ತು ಏನು ನೋಡ್ತೀಯಲ್ಲ ಅದು ಮುಂಬರುವ ದಿನಗಳಲ್ಲಿ ಅದನ್ನ ಲೈಫಲ್ಲಿ ಆಗ್ಲಿಕ್ಕೆ. ನಾನೇನಾಗಿರುವೆ ಅದು ನಿನ್ನ ಕೃಪೆ, ಮುಂದೆ ಏನಾಗುವೆನೋ ನಿನ್ನ ಕೃಪೆ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಏಲಿಯ ಅದೇ ನೋಡ್ದ, ದೊಡ್ಡ ಮೋಡ ಶಬ್ದ ನೋಡ್ದ. ಸ್ವಲ್ಪ ಕಾಲ ಆದ್ಮೇಲೆ, ಸ್ವಲ್ಪ ದಿನ ಅಥವಾ ಸ್ವಲ್ಪ ಟೈಮ್ ಆದ್ಮೇಲೆ ಏನಾಯ್ತಂತೆ, ದೊಡ್ಡ ಮಳೆ ಬರ್ತಾ ಇದೆ. ಹೇಳಿ, ತುಸು ಹೊತ್ತು ಅಂತ ಹೇಳಿ. ಇವತ್ತು ನಿನ್ನ ಪ್ರಾಬ್ಲಮ್ಗೆ ತುಸು ಹೊತ್ತು ಮಾತ್ರ ಟೈಮ್ ಇರೋದು, ಗೊತ್ತಾ? ಹೇಳಿ, ತುಸು ಹೊತ್ತು ಐತಂತೇಳಿ. ಎಲ್ಲ ಸ್ವಲ್ಪ ಟೈಮ್ ಇದೆ ಅಷ್ಟೇ. ಸಾಲಕ್ಕೆ ಸ್ವಲ್ಪ ಟೈಮ್, ರೋಗಕ್ಕೆ ಸ್ವಲ್ಪ ಟೈಮ್, ಸಮಸ್ಯೆಗಳಿಗೆ ಸ್ವಲ್ಪ ಟೈಮ್, ವಾತಾವರಣಗಳಿಗೆ ಸ್ವಲ್ಪ ಟೈಮ್, ಎಲ್ಲ ಅನನುಕೂಲಗಳಿಗೆ ಸ್ವಲ್ಪ ಟೈಮ್. ಯಾಕೆಂದ್ರೆ ಮುಂದೆ ದೊಡ್ಡ ಮೋಡ ಬರ್ತಾ ಇದೆ, ದೊಡ್ಡ ಮಳೆ ಬರ್ತಾ ಇದೆ, ದೊಡ್ಡ ಆಶೀರ್ವಾದ, ದೊಡ್ಡ ಬಿಡುಗಡೆ, ದೊಡ್ಡ ಜಯ, ದೊಡ್ಡ ಸಮೃದ್ಧಿ, ದೊಡ್ಡದಾದ ವಾತಾವರಣ ನಿನಗೋಸ್ಕರ ಅನುಕೂಲ ಮಾಡ್ತಾ ಇದ್ದಾನೆ ದೇವರು. ಅರ್ಥ ಆಯ್ತಾ? ಅದು ನೋಡ್ಬೇಕ್ರಿ ನಾವೆಲ್ಲ. ಬರೀ ಬೇಡವಾಗಿ ನೋಡಿದ್ರೆ ಎಲ್ಲ ಬೇಡವಾಗೇ ಇರ್ತತೆ. ಹೇಳಿ, ಬೇಡವಾಗಿ ನೋಡ್ಬಾರ್ದಂತ. ಯಾರಿಗಿಲ್ಲ ಪರಿಸ್ಥಿತಿ? ಎಲ್ಲರಿಗೂ ಪರಿಸ್ಥಿತಿ ಇದೆ. ಬಟ್ ಎಲ್ಲಾದ್ರ ಮಧ್ಯದಲ್ಲಿ ಏನ್ ನೋಡ್ತೀಯಲ್ಲ ಅದ್ರನ್ನ ನೀನು ತೆಗೆದುಕೊಳ್ಳಿಕ್ಕಿರುತ್ತೆ. ಓಕೆನಾ? ಅಲ್ಲ, ಅದು ನೋಡ್ಬೇಕು ನಾವು ಅಂತೇಳಿ. ಓಕೆನಾ? ಈ ಪ್ರಾಸೆಸಿಂಗ್ ಅಲ್ಲಿ ಏನೆಲ್ಲ ನಾವು ನೋಡಿ, ಏನೆಲ್ಲ ಕಲ್ತೀವಲ್ಲ, ಯಾರು ಮರಿಬೇಡ್ರಿ. ಇವತ್ತು 10th ಆಗಸ್ಟ್, ಓಕೆನಾ? 10th ಆಗಸ್ಟ್ 2025. ಈ ಮೆಸೇಜ್ ಯಾರು ಮರಿಬೇಡ, ನೆನಪಲ್ಲಿ ಇಟ್ಕೊಳ್ರಿ. ಇನ್ನು ಮುಂದೆ ಇನ್ನೊಂದು ಹೇಳ್ತೀನಿ, ಈ ಸಂಡೇ ನೆಕ್ಸ್ಟ್